ನಮಸ್ಕಾರ ರೈತ ಬಂಧುಗಳೇ. ಸೊ ನಾನು ನಿಮ್ಮ ರವಿ ರಾಠೋಡ್ ಮಾತಾಡ್ತಾ ಇದ್ದೀನಿ ರೀ. ಸೊ ಇವತ್ತು ನಾನು ಅದೀನಿ ರೀ ಹಂಚನಾಳ ಊರದೊಳಗೆ, ಸಿಂದಗಿ ತಾಲೂಕು ಹಂಚನಾಳ ಊರದೊಳಗೆ ಅದೀನಿ. ಸೊ ಇವತ್ತು ನಮ್ಮ ಜೊತೆ ಒಬ್ಬರು ಪ್ರಗತಿಪರ ರೈತರದಾರ. ಸೊ ಈ ಹಂಚನಾಳ ರೈತರಿಗೆ ನಾವೇನು ಮಾಡಿದೀವಪ್ಪ ಅಂದ್ರೆ ಒಬ್ಬರಿಗೆ ನಾವು ನಮ್ಮ ಯುವ ಕಿಸಾನ್ ಆಗಿರುವಂಥ ಒಂದು ಔಷಧಿ ಆರ್ಗ್ಯಾನಿಕ್ ಇವು ಔಷಧಿಗಳನ್ನು ನಾವೇನು ಮಾಡಿದ್ವಿ ರೀ ಸ್ಪ್ರೇ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ. ಇದ್ರ ರಿಸಲ್ಟ್ ಯಾವ ರೀತಿ ಐತಿ ಅನ್ನೋದನ್ನು ನಾವು ಅವ್ರ ಬಾಯಲ್ಲಿ ತಿಳ್ಕೊಳ್ಳೋಣ ಮತ್ತು ಅವ್ರು ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ರಿಸಲ್ಟ್ ಹೆಂಗೈತೆ ಅನ್ನೋದನ್ನು ಕೂಡ ನಿಮಗೆ ಮುಂದೆ ನಾವು ತೋರಿಸ್ತೀವಿ. ಈ ವಿಡಿಯೋ ನೀವು ಎಂಡ್ವರೆಗೂ ನೋಡಿರಿ. ಸೊ ನಮಸ್ಕಾರ ರೀ. ನಮಸ್ಕಾರ ರೀ. ನಮ್ಮ ರೈತರಿಗೆ ಹೇಳ್ರಿ, ಇದು ಔಷಧ ನೀವು ಯಾವ ರೀತಿ ಯೂಸ್ ಮಾಡಿದ್ರಿ ಸ್ವಲ್ಪ ಮೊದಲು ಕ್ಲಿಯರ್ ಮಾಡಿರಿ ಸ್ವಲ್ಪ. ಸರ್ ಇದು ನಾವು ಫಸ್ಟ್ ಅಂತರೂ ಇದು ಹೊಡೆದಿದ್ದೇವೆ ಸರ್, ಬೇರೆ ಎಣ್ಣೆ ಹೊಡೆದಿದ್ದೇವೆ ರೀ. ಫಸ್ಟಿಗೆ ಒಂದು ಬೇರೆ ಎಣ್ಣೆ ಹೊಡೆದೇವೆ ಸರ್. ಇದು ಎರಡನೇ ಸಲ ರೀ ಸರ್ ನಾವು ಇದು ಹೊಡೆಯೋದ್ರಿ. ಎರಡನೇ ಸಲ ರೀ. ಓಕೆ ಮಾರಿ. ಎರಡನೇ ಸಲ ಹೊಡೆದ್ರಿ ಸರ್. ಇದು ಹೊಡೆದಿಂದ ಈಗ ಒಂದು ವಾರ ಐತ್ರಿ ನಾವು ಹೊಡೆದ್ರಿ. ಒಂದು ವಾರ ಐತ್ರಿ. ಒಂದು ವಾರನಾಗ ಗಿಡ ಭಾಳ ಚೇಂಜ್ ಆಗ್ಯದ ಸರ್. ಗಿಡ ಭಾಳ ಚೇಂಜ್ ಆಗಿದೆ. ಬೆಳವಣಿಗೆನೂ ಚಲೋ ಅದ್ರಿ. ಹೂವು ಅದು ಎಲ್ಲ ಚಲೋ ಬರತ್ತೆ. ಹೂವು ಅದು ಚಲೋ ಬರ್ಲತ್ತದ್ರಿ. ಹಾಂ ರೀ. ಮತ್ತೇನಾಗಿದ್ರಿ ಬದಲಾವಣೆ ಪ್ಲಾಟ್ ಮೊದಲ ಅಂದ್ರೆ ಈಗ ನಾವು ನೋಡಿದೀವಿ ಹಿಂಗೆ ನೋಡಿದ್ರೆ ನೆಲ ಕಾಣ್ತೈತ್ರಿ. ನೀವು ವಿಡಿಯೋನು ತೋರಿಸ್ಬೋದ್ರಿ. ಸ್ವಲ್ಪ ಆ ಕಡೆ ಟರ್ನ್ ಮಾಡ್ರಿ. ಈ ಕಡೆ ಎಲ್ಲ ಹಿಂಗ್ ಸೈಡ್ ನೋಡಿತಂದ್ರ ನೆಲ ಕಾಣ್ತೈತ್ರಿ. ಹೌದಿಲ್ರಿ? ಫುಲ್ ಎಲ್ಲ ಹೈಟ್ ಆಗ್ಯದ. ಆಮೇಲೆ ಹಿಂಗನು ಕೂಡ ಗ್ಯಾಪ್ ಭಾಳ ಇತ್ತು, ಅದನ್ನು ಕೂಡ ಇವತ್ತು ಕೂಡ್ಲಾಕ ಬಂದದ. ಹೌದಿಲ್ರಿ? ಬಟ್ ಈ ಔಷಧ ಬಗ್ಗೆ ನಮ್ಮ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಚಲೋ ಅದ್ರಿ ಸರ್. ಇದೇ ನಾವು ಫಸ್ಟ್ ಟೈಮ್ ಮಾಡಿದ್ರಿ. ಫಸ್ಟ್ ಟೈಮ್ ಮಾಡಿರಿ. ಆದ್ರೂ ಕೂಡ ಇವತ್ತಿಗಿನ 7 ದಿನ ಆಗಿಲ್ರಿ. ಕಂಪ್ಲೀಟ್ ಆದ್ರೆ 7 ದಿವಸ ಆಗ್ತದೆ. ಅಂದ್ರೆ ಒಂದು 6 ದಿವಸ ಆಯ್ತು ಹೊಡೆದು ಇವತ್ತಿಗೆ ಔಷಧ ರೀ ನಿನ್ನಿಗೆ. ಬಟ್ ಇದು ಯುವ ಕಿಸಾನ್ ಕಿಂಗ್ ಮತ್ತು ಯುವ ಕಿಸಾನ್ ಗ್ರೋತ್ ರೀ. ಇವೆರಡು ಔಷಧ ಹೊಡೆದಿರೋ ಬಾಟ್ಲಿಗಳೇ ಅದಾವ್ರಿ. ಅರ್ಧ ಕ್ಲಿಯರ್ ಅದ ರೀ. ಒಂದೇ ಸಲ ಸ್ಪ್ರೇ ಮಾಡಿದಾರ 6 ದಿವ್ಸಿಗೆ ಈ ನಮ್ನಿ ರಿಸಲ್ಟ್ ಅದ. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ರೈತರಿಗಪ್ಪ ಅಂದ್ರೆ ಯುವ ಕಿಸಾನ್ ಇದು ಒಂದು ಸಾವಯವ ಪ್ರಾಡಕ್ಟ್ ಅದ ರೀ. ಏನ್ರಿ ಇದ್ರಲ್ಲಿ ನಿಮ್ಗೆ ಕಣ್ಣು ಉರಿಯೋದು ಏನಾರೇ ಮೈ ಕೈ ಏನು ತ್ರಾಸ ಆಗಿದ್ರಿ? ಯಾಕಂದ್ರೆ ಕೆಮಿಕಲ್ ಔಷಧ ಹೊಡೆದ್ರೆ ಆ ರೀತಿ ತ್ರಾಸಗಳು ಆಗ್ತಿರ್ತದೆ. ಬಟ್ ಇದರಲ್ಲಿ ಯಾವುದೇ ರೀತಿ ಏನು ತ್ರಾಸ ಆಗಿಲ್ಲ. ಯಾಕಂದ್ರೆ ಫ್ರೆಂಡ್ಸ್ ಇದು ಆರ್ಗ್ಯಾನಿಕ್ ಅದ, ಸಾವಯವ ಅದ. ಸೊ ತಮ್ಮೆಲ್ಲರಿಗೆ ಹೇಳೋದಂದ್ರೆ ಏನ್ರಿ, ಇದು ಆರ್ಗ್ಯಾನಿಕ್ ಇರೋದ್ರಿಂದ ಯಾವುದೇ ರೀತಿಯಾದ ಮನುಷ್ಯರಿಗೆ ಮತ್ತು ಬೆಳೆಗೆ ಮತ್ತು ಭೂಮಿಗೆ ಏನು ಹಾನಿ ಮತ್ತು ಏನು ಎಫೆಕ್ಟ್ ಇರೋದಿಲ್ಲ. ತಮ್ಮೆಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಏನು ಇಷ್ಟಪಡ್ತೀನಪ್ಪ ಅಂದರೆ ಯುವ ಕಿಸಾನ್ ಬಳಸ್ರಿ. ಒಳ್ಳೆ ರಿಸಲ್ಟ್ ಇರುವಂಥ ಪ್ರಾಡಕ್ಟ್ ಅದ. ಒಳ್ಳೆ ರೀತಿಯಿಂದ ಜನರಿಗೆ ಇಳುವರಿನೂ ಕೂಡ ಅದ, ಹೂನು ಸೆಟ್ ಆಗ್ತದೆ, ಒಳ್ಳೆ ರೀತಿ ಗಿಡನೂ ಕೂಡ ಹೊಡಿತಾವ. ನೀವು ಅದೇ ರೀತಿಯಾಗಿ ನಮ್ಮ ಪ್ಲಾಟ್ ಕೂಡ ನೀವು ನೋಡ್ಬೋದು, ಅಬ್ಸರ್ವೇಷನ್ ಮಾಡ್ಬೋದು ಯಾವ ರೀತಿ ಪ್ಲಾಟ್ ಹೊಡೆದೈತೆ. ಈ ಕಡೆ ತೊಗೊಂಬರ್ರಿ ನೋಡ್ರಿ ಗಿಡ ಯಾವ ರೀತಿ ಹೊಡೆದದ ಅನ್ನೋದ್ರ ಬದಲಾಗಿ ನಿಮಗೆ ತೋರಿಸ್ತೀನಿ. ಈಗ ನೋಡ್ರಿ ತಪ್ಪಲ್ ಸೈಜ್ ನೋಡ್ರಿ ಎಷ್ಟು ಕ್ಲಿಯರ್ ಅದ. ಆಮೇಲೆ ಈ ರೀತಿ ತೆಳಗ ಹೂವು ಕಾಪ ಎಲ್ಲ ಸೆಟ್ ಅದ. ನೀವು ನೋಡ್ಬೋದು ಯಾವ ರೀತಿ ಹೂ ಸೆಟ್ ಅದಾವ ಅಂಥೇಳಿ. ಈ ಕಡೆನೂ ನೋಡ್ರಿ ಯಾವ ರೀತಿ ಹೂ ಸೆಟ್ ಅದ ಅಂಥೇಳಿ. ಯಾವುದೇ ಪ್ಲಾಟ್ನು ಯಾವುದೋ ಗಿಡ ನೋಡ್ರಿ ನೀವು ಯಾವ ರೀತಿ ಹೂಗಳು ಸೆಟ್ ಅದ ನೋಡ್ರಿ. ಆಮೇಲೆ ಈ ಯುವ ಕಿಸಾನ್ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಐತಿ ಪೂರಾ ಪ್ಲಾಟ್ ತೋರಿಸ್ರಿ. ಈ ಕಡೆ ಎಲ್ಲ ನೀವು ಪ್ಲಾಟ್ಗಳು ನೋಡ್ಬೋದು. ಈ ಕಡೆ ಎಲ್ಲ ನೀವು ಪೂರಾ ಪ್ಲಾಟ್ ನೋಡ್ಬೋದು. ನೆಲ ಕಾಣ್ತಿತ್ತು, ಬಟ್ ಇವಾಗ ಯಾವುದೂ ಕೂಡ ನೆಲ ಕಾಣ್ತಾ ಇಲ್ಲ. ಇದು ಎಷ್ಟು ತಿಂಗಳ ಪ್ಲಾಟ್ ಅದ ರೀ? ಈಗ 2 ತಿಂಗಳ ಪ್ಲಾಟ್ ಅದ. 2 ತಿಂಗಳ ಪ್ಲಾಟ್ ಅದ. ಈ ರೀತಿ ಇವತ್ತಿಗೆ ಇದು ಯುವ ಕಿಸಾನ್ ಒಂದು 6 ದಿವಸದೊಳಗೆ ಈ ರೀತಿ ರಿಸಲ್ಟ್ ಕೊಟ್ಟದ. ನಿಮ್ಮೆಲ್ಲರಿಗೂ ಹೇಳೋದಂದ್ರೆ ಏನ್ರಿ, ಇದರ ಬೆನಿಫಿಟ್ ಇನ್ನೂ ನಿಮಗೆ ಇವಾಗಂತೂ ರಿಸಲ್ಟ್ ತೋರಿಸ್ತೈತಿ. ಇದಕ್ಕಿಂತ ಹೆಚ್ಚಿನ ರಿಸಲ್ಟ್ ನಿಮಗೆ ಯಾವಾಗ ತೋರಿಸ್ತೈತೆ, ಇಳುವರಿ ಒಳಗೆ ನಿಮಗೆ ಬದಲಾವಣೆ 100% ತೋರಿಸ್ತದೆ. ಯಾಕಂದ್ರೆ ಕಾಯಿ ಸೈಜ್, ಶೈನಿಂಗ್, ಒಂದು ಕಾಯಿ ಕೂಡ ನಿಮಗೆ ಕುಂಡು ಸಿಗಂಗಿಲ್ಲ. ಅಷ್ಟು ಒಳ್ಳೆ ರೀತಿಯಿಂದ ಕಾಯಿಯನ್ನು ಇಳುವರಿ ಇದು ತೊಗೊಂಬರ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಎಲ್ಲರಿಗೂ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಈ ಯುವ ಕಿಸಾನ್ ಔಷಧಿಗಳನ್ನು ಎಲ್ಲರೂ ಬಳಸ್ರಿ, ಸ್ಪ್ರೇ ಮಾಡಿರಿ. ಖರ್ಚು ಕಡಿಮೆ, ಯಾವುದೇ ರಾಸಾಯನಿಕ ವಾಪರ್ಸಿಲ್ಲ ಅಂದರೂ ಕೂಡ ನಡೀತದೆ. ರಾಸಾಯನಿಕ ಗೊಬ್ಬರ ಹಾಕೋದು ಅವಶ್ಯಕತೆ ಇಲ್ಲ, ಹೊರಗಿನ ಟಾನಿಕ್ ಹೊಡೆಯೋ ಅವಶ್ಯಕತೆ ಇಲ್ಲ. ಬರೀ ಇವನು ಅಷ್ಟೇ ಸ್ಪ್ರೇ ಮಾಡಿರಿ. ಯಾಕಂದರೆ ಇದ್ರ ಒಂದರೊಳಗೆ 16 ಕಂಟೆಂಟ್ ಕಾಂಬಿನೇಷನ್ ಅದ. ಸೊ ನಿಮ್ಮೆಲ್ಲರಿಗೆ ಹೇಳೋದಂದ್ರೆ ಇಷ್ಟೇ, ಯುವ ಕಿಸಾನ್ ಬಳಸ್ರಿ, ಒಳ್ಳೆ ರಿಸಲ್ಟ್ ಪಡ್ಕೋರಿ, ಖರ್ಚು ಕಡಿಮೆ, ಹೆಚ್ಚಿನ ಇಳುವರಿ ಪಡ್ಕೋರಿ ಅಂತ ಹೇಳ್ತಾ, ಸೊ ನಮ್ಮ ಒಂದು ಅಭಿಯಾನ ವಿಷಮುಕ್ತ ಭೂಮಿ ರೋಗಮುಕ್ತ ಭಾರತ, ಈ ಅಭಿಯಾನಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸ್ರಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಮತ್ತೆ ನಾವು ಎಂಡ್ ಮಾಡ್ತೀವಿ. ಮತ್ತೆ ಸಿಗೋಣ ನೆಕ್ಸ್ಟ್ ಒಂದು ವಿಡಿಯೋದೊಳಗೆ ರಿಸಲ್ಟಿನ ಜೊತೆಗೆ. ಜೈ ಹಿಂದ್, ಜೈ ಅಮಟ್, ಜೈ ಭಾರತ್.